ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಿಮ್ಗೆಲ್ಲ ಅನ್ನಿಸ್ತಾ ಇರ್ಬೋದು, ಯಾಕಪ್ಪ ಈ ರೀತಿ ನೀರಿಗೆಲ್ಲ ಗ್ರೀನ್ ಇದೆ ಅಂತ. ಅದು ಏನಿಲ್ಲ, ಬೇವಿನೆಲೆ ಸ್ವಲ್ಪ ಹರಿದ್ಬಿಟ್ಟು ಹಾಕಿದ್ದಾರೆ. ಯಾಕಂದ್ರೆ ನಮ್ಮ ಪಾಪುಗೆ ಸ್ವಲ್ಪ ಅಮ್ಮ ತರ ಕಾಣಿಸಿತ್ತು. ಅಂದ್ರೆ 2 ಡೇಸೇ ಆಗಿತ್ತು, ಬಟ್ ಅದು ನಾವು ಹೀಟ್ಗೆ ಗುಳ್ಳೆಗಳಾಗಿದೆ, ಬೇವ್ರಿಗೆ ಶೆಕೆಗೆ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಆಮೇಲೆ ಫುಲ್ಲು ಜಾಸ್ತಿನೇ ಆಗ್ಬಿಟ್ಟಿತ್ತು. ಆಮೇಲೆ ಅಜ್ಜಿದಿರ್ನ ಕೇಳಿದ್ಕೆ ಇದು ಅಮ್ಮ ತರ ಆಗಿದೆ, ಮಾರಮ್ಮನ್ಗೆ ಹೋಗಿ ತೋರ್ಸ್ಕೊ ಬನ್ನಿ ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು, ನಾವು ಅಲ್ಲಿ ಬೆಳಿಗ್ಗೆನೆ ಎದ್ದು ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಟೆಂಪಲ್ ಹತ್ರ ಬಂದ್ವಿ. ನಮ್ಮೂರಲ್ಲೇ ಮಾರಮ್ಮನ್ಗೆ ಬಂದು ಎಳ್ನೀರಲ್ಲೆಲ್ಲ ಪೂಜೆ ಮಾಡಿ ಅಭಿಷೇಕ ತರ ಮಾಡ್ಕೊಂಡು ನಾನಾಗೆ ಊರಿಗೆ ಬೇರೆ ಹೋಗ್ಬೇಕಿತ್ತು, ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ಬೇಕು. ಅದಕ್ಕೆ ಫಸ್ಟ್ ಮಾರಮ್ಮಂಗೆ ತೋರಿಸಿ ಊರಿಂದ ಹೋಗೋಣ ಅಂತೇಳಿ ಬೆಳಿಗ್ಗೆ ಒಂದು 7 ಗಂಟೆಗೆನೆ ಬಂದು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು, ಪೂಜೆ ಮಾಡೋಕ್ಕಿಂತ ಮುಂಚೆನೆ ಒಂದು ಚಿಪ್ ಬಾಳೆಹಣ್ಣು ಕೂಡ ಒಬ್ಬನೇನೆ ತಿನ್ಕೋತು. ಪಾಪ ಅಕ್ಕಪಕ್ಕ ಇರೋ ಕೋತಿಗಳಿಗೂ ಕೂಡ ಕೊಡ್ಲಿಲ್ಲ, ಅದೊಂದೇ ಫುಲ್ ಎಲ್ಲ ತಿಂತು. ಅಮ್ಮ ನಮ್ಮಂತವ್ರಿಗೆ ದೊಡ್ಡವ್ರಿಗಾದ್ರೇನೆ ತಡ್ಕೊಳಕ್ ಆಗಲ್ಲ, ಯಾಕಂದ್ರೆ ಅದು ಸ್ವಲ್ಪ ಮೈಯೆಲ್ಲ ಉರಿ ಬರುತ್ತೆ, ಹಾಗೆ ಊಟ ಸೇರಲ್ಲ, ಹೊಟ್ಟೆ ಎಲ್ಲ ಉರಿ ತರ ಆಗುತ್ತೆ. ಇನ್ನ ಮಕ್ಕಳು ಯಪ್ಪ ದೇವ್ರೆ ನೆನೆಸ್ಕೊಂಡ್ರೆ ಆಗಲ್ಲ. ಹಾಗಂತ ಅಮ್ಮನ್ಗೆ ಆ ರೀತಿ ಹೇಳಕ್ಕೂ ಆಗಲ್ಲ. ಯಾರ ಮೇಲೆ ಇಷ್ಟ ಇರುತ್ತೋ ಅವ್ರ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗಳು ಒಂದು 2 ಡೇಸ್ ಇಂದನೇ ಊಟನೇ ಬಿಟ್ಬಿಟ್ಟಿದ್ಲು, ಊಟ ಮಾಡ್ತಿರ್ಲಿಲ್ಲ, ಮೈಯೆಲ್ಲ ಮುರಿಯೋದು ಆ ರೀತಿ ಮಾಡ್ತಾ ಇದ್ಲು. ನಾವೆಲ್ಲ ಹೊಟ್ಟೆ ನೋಯ್ತಾ ಇರ್ಬೋದೇನೋ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ವಿ. ಆಮೇಲೆ ನೋಡಿದ್ರೆ ಸ್ವಲ್ಪ 2 ಕೆನ್ನೆ ಹತ್ರನೂ ಒಂದೊಂದು ಗುಳ್ಳೆ ತರ ಕಾಣಿಸ್ತು. ನಾನು ಟೋಪಿ ಹಾಕ್ತಿದ್ವಲ್ಲ, ಟೋಪಿಗೆ ಏನೋ ಈ ರೀತಿ ಆಗಿದೆ ಅಂತ ಸುಮ್ಮನೆ ಆದ್ವಿ. ಆಮೇಲೆ ನೋಡಿದ್ರೆ ಫುಲ್ ಮುಖ ಎಲ್ಲ ರೆಡ್ ಆಗ್ಬಿಟ್ಟಿದೆ. ಆಮೇಲೆ ನೋಡಿದ್ರೆ ಅಮ್ಮ ಆಗ್ಬಿಟ್ಟೈತಿ ಅಂತ ಹೇಳಿದ್ರು. ಇನ್ನೇನು ಪೂಜೆ ಮಾಡಿ ಮುಗಿಸ್ಬಿಟ್ಟು ಊರಿಗೆ ಹೋಗ್ಬಿಡೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಸ್ವಲ್ಪ ಜನ ಹೇಳಿದ್ರು, ನೀವು ಪೂಜೆ ಮಾಡದೆ ಹೋದ್ರೆ ಅಮ್ಮ ಕೋಪಿಸ್ಕೊಂಡು ಇನ್ನ ಜಾಸ್ತಿ ಆಗುತ್ತೆ ಅಂತ ಬೇರೆ ಎದುರಿಸ್ಬಿಟ್ಟಿದ್ರು. ಅದಕ್ಕೆ ಬೇಡ, ಫಸ್ಟ್ ಪೂಜೆನೆ ಮುಗಿಸ್ಬಿಟ್ಟು ಬೆಳಿಗ್ಗೆನೆ ಊರಿಗೆ ಹೋಗೋಣ ಅಂತೇಳಿ ಪೂಜೆ ಮಾಡೋಕ್ಕೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನೋಡ್ತಾ ಇರ್ಬೋದು, ಇದೇ ನಮ್ಮ ಊರಿನ ಮಾರಮ್ಮನ ಟೆಂಪಲ್ಲು. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲೇ ಪುರಿನ ತಗೊಂಡೋಗಿದ್ವಲ್ಲ, ಅಲ್ಲೇನೆ ಚಿಕ್ಕ ಮಕ್ಳುಗಳಿಗೆಲ್ಲ ಕೊಟ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನಾನು 8 ಮಂತ್ ಫೋಟೋ ಶೂಟ್ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅಮ್ಮ ಪಾಪಗೆ ರೆಡಿ ಮಾಡ್ತಾ ಇದ್ದಾರೆ. ಈ ಸರಿ ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ, ಯಾಕಂದರೆ ಪಾಪಗೂ ಹುಷಾರಿಲ್ಲ, ನಿಮಗೂ ಗೊತ್ತಿದೆ. ಹಾಗಾಗಿ ದೇವಿ ತುಂಬ ಸಿಂಪಲ್ ಆಗಿ ಮಾಡೋಣ ಅಂತೇಳಿ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಇವಾಗಂತೂ ಫೋಟೋ ಶೂಟ್ ಮಾಡೋದಂತೂ ತುಂಬಾ ಕಷ್ಟ ಇದೆ. ಯಾಕೆ ಅಂತ ಅಂದ್ರೆ ಮಲ್ಕೊಳ್ಳಲ್ಲ, ಸುಮ್ಮನೆ ದಬಾಕತ್ತಾಳೆ. ದಬಾಕೊಂಡು ಹಿಡ್ಕೊಳ್ಳೋದು, ಎಳೆಯೋದು ಆ ರೀತಿ ಮಾಡ್ತಾಳೆ. ಬಾಯಲ್ಲಿ ಹೇಳೋಷ್ಟು ಸುಲಭ ಇಲ್ಲ, ತುಂಬಾ ಹೆವಿ ರಿಸ್ಕು. ಅದರಲ್ಲೂ ಒಂದೆರಡು ಫೋಟೋ ಚೆನ್ನಾಗಿ ಬಂದ್ರೆ ಸಾಕು ಅನ್ನೋ ತರ ಇರ್ತೀವಿ ನಾವು. ಯಾಕಂದ್ರೆ 5 ನಿಮಿಷನೂ ಕೂಡ ಕರೆಕ್ಟಾಗಿ ಮಲ್ಕೊಳ್ಳಲ್ಲ, ದಬಾಕೊಂಡ್ಬಿಡ್ತಾಳೆ. ಅದೊಂದೇ ಬೇಜಾರು ಎಷ್ಟೇ ರೆಡಿ ಮಾಡಿದ್ರು. ಹಾಗಾಗಿ ಸಿಂಪಲ್ ಆಗಿ ಮಾಡೋಣ ಅಂತೇಳಿ ನೋಡ್ತಾ ಇರ್ಬೋದು, ರೆಡಿ ಮಾಡ್ತಾ ಇದ್ದೀನಿ. ಪಾಪ ನಮ್ಮ ಚಿನ್ನಿ ನೈಟೇ ಬಂದಿದ್ದ. ಪಾಪ ಅವ್ನು ನೈಟೆಲ್ಲ ಡ್ಯೂಟಿ ಮಾಡಿ ಬಂದಿದ್ದ ಅಂತೇಳಿ ಇನ್ನ ಮಲಗಿದ್ದಾನೆ, ಅವ್ನು ಎದ್ದೇ ಇರಲಿಲ್ಲ. ಫೈನಲ್ ಆಗಿ ಎಲ್ಲ ರೆಡಿ ಆಯ್ತು, ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ನಮ್ಮೂರಿಗೆ ಬಂದ್ವಿ. ಅಲ್ಲಿ ನಮ್ಮೂರಿಗೆ ಬಂದ ತಕ್ಷಣ ನಮ್ಮೂರಿಂದ ಒಂದು 25-30 ಏನೋ ಆಗುತ್ತೆ, ಸಾಸ್ಲು ಅಂತ ಇದು ಊರ ಹೆಸರು. ಇಲ್ಲಿ ನಾಗರ ದೇವಸ್ಥಾನ. ನಮ್ಮೂರ್ ಕಡೆ ಮತಿತಾಳೇಶ್ವರ ಅಂತ ಟೆಂಪಲ್ ಇದೆ, ಇಲ್ಲಿ ಸಾಸ್ಲು ಅಂತಾನೆ ಕರೀತಾರೆ. ತುಂಬಾನೇ ಫೇಮಸ್ ಅಂತೆ ಇಲ್ಲಿ. ಈ ಟೆಂಪಲ್ಗೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬಾನೇ ರಶ್ ಇದ್ರು, ಹಾಗೆ ಎಲ್ಲ ಇಲ್ಲೇ ಸ್ನಾನ ಮಾಡೋರು ಕೂಡ ಸ್ನಾನ ಮಾಡ್ತಾ ಇದ್ರು. ನಾವು ಅಂದ್ರೆ ಮನೇಲೆ ಮಾಡ್ಕೊಂಡು ಬಂದಿದ್ವಿ. ಹಾಗೆ ಪಾಪುಗೆ ಶೀತ ಆಗುತ್ತೆ, ಬೇಡ ಕಣಮ್ಮ ಅಂತೇಳಿ ನಾವು ಮಾಡಲಿಲ್ಲ. ಹಾಗೆ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಟೆಂಪಲ್ ಹತ್ರ ಬಂದು ನೋಡ್ತಾ ಇರ್ಬೋದು, ಇದೇನೇ ಟೆಂಪಲ್ಲು ಇನ್ನ ರೆಡಿ ಮಾಡ್ತಾ ಇದ್ದಾರೆ. ಆದರೆ ತುಂಬಾನೇ ಫೇಮಸ್ ಅಂತೆ ಈ ಸುತ್ತಮುತ್ತೂರಿಗೆಲ್ಲ ಇದು ಟೆಂಪಲ್ಲು. ತುಂಬಾನೇ ಚೆನ್ನಾಗಿದೆ. ಹಾಗೆ ನಾಗರಕಲ್ಲ ಹತ್ರ ಬಂದ್ವಿ, ಅಲ್ಲಿ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮುಗಿಸ್ಕೊಂಡು
ಊರಿಗೆ ಹೊರಟ್ವಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್. ಟೇಕ್ ಕೇರ್.